ನಾನು ಪದ್ಮಕಲಾ, ಸಂಕೀರ್ತನ ಚಲನಚಿತ್ರದ ನಿರ್ಮಾಪಕಿ. ನಾನು ಏನು ಹೇಳಕ್ಕೆ ಇವಾಗ ಇಷ್ಟಪಡ್ತಾ ಇದ್ದೀನಿ ಅಂದರೆ, ನಮ್ಮ ಸಂಕೀರ್ತನ ಜನರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅಂತ. ಮೊನ್ನೆ ನಮ್ಮ ಚಲನಚಿತ್ರ ನೋಡಕ್ಕೆ ಬಂದವರು ಅವತ್ತು ನಾವು ಹೋಗಿರಲಿಲ್ಲ ಜನಗಳ ಒಂದು ಅಭಿಪ್ರಾಯ ತಿಳ್ಕೊಳ್ಳೋಕ್ಕೆ. ಅವರು ಯಾರ ಮೂಲಕನೋ ನಮ್ಮ ನಂಬರ್ಗಳನ್ನು ಸಂಪಾದಿಸಿ ಪ್ರಹ್ಲಾದ್ ಅವ್ರಿಗೆ ಫೋನ್ ಮಾಡಿ ಈ ಥರ ನಮ್ಮದು ಏಜೀಸ್ ಕಲಾಶ್ರೀ ಸಂಸ್ಥೆ ಅಂತ ಹೇಳಿಬಿಟ್ಟು ಅವ್ರದ್ದೊಂದು ಸಾಂಸ್ಕೃತಿಕವಾದ ಸಂಸ್ಥೆ, ಚಾರಿಟಬಲ್ ಟ್ರಸ್ಟ್ ಅವ್ರದ್ದು. ಅಂದರೆ ಅವರು ಮಕ್ಕಳನ್ನ ಕರ್ಕೊಂಡು ಸಿನಿಮಾ ನೋಡಕ್ಕೆ ಬಂದಿದ್ರಂತೆ. ಅವ್ರ ಮೇಲೆ ನಮ್ಮ ಸಿನಿಮಾ ಭಾಳ ಪರಿಣಾಮ ಬೀರ್ತಂತೆ. ಮತ್ತು ಅವ್ರ ಮಕ್ಳುಗಳು ಅವರಲ್ಲಿ ಸಮ್ಮರ್ ಕ್ಯಾಂಪು ಮತ್ತು ಬೇಕಾದಷ್ಟು ಮಕ್ಕಳಿಗೆ ಇದು ಹಣದ ಸಹಾಯ, ಓದಿಗೆ ಈ ಥರ ಎಲ್ಲ ಮಾಡ್ತಾರೆ. ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅರುಣಾ ಗೋಪಿನಾಥ್ ಅಂತ ಅವ್ರ ಯಜಮಾನರು ಅಷ್ಟೇ, ಅವರು ಅಷ್ಟೇ. ನಮಗೆ ಮುಖತಃ ಅವರ ಭೇಟಿನೇ ಆಗಿಲ್ಲ. ಆದರೆ ಈ ಸಿನಿಮಾದ ಒಂದು ಪ್ರಭಾವ ಅವ್ರ ಮೇಲೆ ಎಷ್ಟಾಗಿತ್ತು ಅಂದರೆ, ಇವತ್ತು ಅವ್ರದ್ದೊಂದು ಫಂಕ್ಷನ್ ಇತ್ತು. ಇದು ನೋಡಿ, ಇದನ್ನು ಅಲ್ಲಿ ನಮ್ಮನ್ನು ಕರೆದು ಸನ್ಮಾನ ಮಾಡಿ, ನೀವು ಒಳ್ಳೆ ಇದನ್ನ ಮಾಡ್ತಾ ಇದ್ದೀರಾ, ಕೆಲಸನ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅಲ್ಲಿ ತುಂಬ ಒಳ್ಳೆ ಕ್ರೌಡ್ ಇತ್ತು. ಒಳ್ಳೊಳ್ಳೆ ಅಂದರೆ ಬಡ ಮಕ್ಕಳಿಗೆ ಎಲ್ಲರಿಗೂ ಫ್ರೀಯಾಗಿ ಅವರು ಸಮ್ಮರ್ ಕ್ಯಾಂಪ್ ಮಾಡಿ ಈ ಥರ ಸಾಂಸ್ಕೃತಿಕವಾಗಿ ಅವ್ರಿಗೆಲ್ಲ ಕಲಿಸ್ಬೇಕು, ಒಳ್ಳೆ ಪೀಳಿಗೆನ ತಯಾರು ಮಾಡಬೇಕು ಅನ್ನೋ ಉದ್ದೇಶ ಇರೋ ಅಂತಹ ಗಂಡ ಹೆಂಡತಿ. ಅವರು ನನ್ನ ಮತ್ತು ಪ್ರಹ್ಲಾದ್ ಅವ್ರನ್ನ ಇವತ್ತು ಕರೆದಿದ್ರು. ಆಗ ನಮಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟರು. ಮತ್ತು ಒಂದು ಪುಟ್ಟದಾಗಿ ನಮಗೆ ಸನ್ಮಾನ ಮಾಡಿದ್ರು. ಆ ಸನ್ಮಾನ ನಮಗೆ ಈ ಸಂಕೀರ್ತನದಿಂದ ಕೃಷ್ಣ ಕೊಟ್ಟಿದ್ದು. ಅಲ್ಲಿ ಸಿನಿಮಾಗೆ ಬಂದ ದಿವಸ ನಾವು ಅವತ್ತು ಹೋಗಿರ್ಲಿಲ್ಲದೆ ಇದ್ದಿದ್ರಿಂದ ಅವರು ನೋಡಿದವರು ಅವರ ಅಭಿಪ್ರಾಯ ತಿಳಿಸಿದ್ದಾರೆ. ಒಂದು ಪುಟ್ಟು ಹುಡುಗ ಅವನು ಏನು ಹೇಳಿದ ಅಂತಂದ್ರೆ, ಪುಸ್ತಕದಲ್ಲಿ ನಮಗೆ ಇದ್ರ ಬಗ್ಗೆ ಅರ್ಥನೇ ಆಗಿರ್ಲಿಲ್ಲ, ಸಿನಿಮಾ ನೋಡಿ ನಂಗೆಲ್ಲ ಅರ್ಥ ಆಯ್ತು ಅಂತ ಹೇಳ್ದ. ಇದಕ್ಕಿಂತ ಇನ್ನೇನ್ ಬೇಕಾಗಿದೆ? ಎಲ್ಲ ವಿದ್ಯಾರ್ಥಿಗಳು ಆ ಮಗು ಥರನೇ ಅರ್ಥ ಮಾಡ್ಕೋತಾ ಹೋದ್ರೆ ನಮ್ಮ ಸಂಸ್ಕಾರ ಸಂಸ್ಕೃತಿ ಎಲ್ಲ ಎಷ್ಟು ಉಳಿಯುತ್ತೆ ಅಲ್ವಾ. ದೊಡ್ಡವರು ಅಷ್ಟೇ ಅವರವರ ಅಭಿಪ್ರಾಯ ತಿಳಿಸಿದ್ದಾರೆ, ಆ ಮಕ್ಕಳು ಅವ್ರ ಅಭಿಪ್ರಾಯ ತಿಳಿಸಿದ್ದಾರೆ. ನಿಮಗೆ ಅದನ್ನ ತಲುಪಿಸ್ಬೇಕು ಅನ್ನಿಸ್ತು. ನೀವು ಅದನ್ನ ನೋಡಿ ಮನೆ ಮನೆಗೂ ತಲುಪಿಸಿ. ಎಲ್ಲ ಮಕ್ಕಳು, ಮರಿಗಳು ಮತ್ತೆ ದೊಡ್ಡವರು, ಯುವಕ ಯುವತಿಯರು ಪ್ರತಿಯೊಬ್ಬರು ಬಂದು ಸಂತೋಷ ಪಡ್ತಾ ಇದ್ದಾರೆ. ನೀವು ಅದೇ ತರ ಬಂದು ಸಂತೋಷ ಪಡಿ. ನೆಕ್ಸ್ಟ್ ವೀಕಿಂದ ಪುನಃ ನಮ್ಮ ಚಲನಚಿತ್ರ ಬೆಂಗಳೂರಲ್ಲಿ ವಿವಿಧ ಬಡಾವಣೆಗಳಲ್ಲಿ ನಾವು ಅದನ್ನ ತೆರೆಗೆ ತರ್ತಾ ಇದ್ದೀವಿ. ನೀವೆಲ್ಲ ಬಂದು ನೋಡ್ತೀರಾ ಅಲ್ವಾ. ನಿಮ್ಗೆಲ್ಲಾರನ್ನೂ ಒಳ್ಳೆ ಇದರಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಉದ್ದೇಶನೇ ನಮ್ದು. ಅಂದ್ರೆ ಎಲ್ಲಾರು ಮುಂದೆ ಸತ್ಪ್ರಜೆಗಳ, ಈಗಲೂ ಎಲ್ಲರೂ ಸತ್ಪ್ರಜೆಗಳೇ, ಇನ್ನೂ ಒಳ್ಳೆ ಸಂಸ್ಕಾರ ಸಂಸ್ಕೃತಿಗಳು ಬರಲಿ. ಆಧ್ಯಾತ್ಮದಲ್ಲಾಗಲಿ ಒಂದೊಂದು ಹಿಂದುತ್ವ, ನಮ್ಮ ದೇಶ ಭಾರತ ದೇಶದ ಒಳ್ಳೆ ಇದಾಗಬೇಕು. ಇಂದಿನ ಪೀಳಿಗೆಯವರು ಮುಂದಿನ ಪೀಳಿಗೆಯವರು ಯಾವಾಗಲೂ ಇದು ಶಾಶ್ವತವಾಗಿರಬೇಕು ಅನ್ನೋಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ. ನೋಡಿ, ಗಣೇಶನೇ ಬಂದಿದ್ದಾನೆ. ನಮ್ಮ ಇದೆಲ್ಲ ಸಿಕ್ಕಿದ್ದು ಸಂಕೀರ್ತನ ಚಲನಚಿತ್ರ ನಾವು ಮಾಡಿ ತೋರಿಸಿದ್ದಕ್ಕೆ. ಇದು ಎಂತಹ ಪರಿಣಾಮ ಜನಗಳಲ್ಲಿ ಬೀರ್ತಾ ಇದೆ ಅಂತ ನೀವು ಬಂದು ನೋಡ್ತೀರಾ ಅನ್ಕೊಂಡಿದ್ದೀನಿ. ನಮಸ್ಕಾರ.